ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ನು ಮೊದಲನೇದಾಗಿ ನಿಮಗೆ ಬರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನಾವು ಗೃಹ ಪ್ರವೇಶ ಆಗಿದ್ದ ನೆಕ್ಸ್ಟ್ ಡೇ ಲಾಗಿದ್ದು. ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಟೈಮಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಬಿಡೋಣ, ಅಡುಗೆ ಮನೆ ಎಲ್ಲ ನೀಟ್ ಮಾಡಿಬಿಡೋಣ. ಅಡುಗೆ ಮನೆ ಒಂದು ಸೆಟ್ ಆದರೆ ಬಾಕಿದೆಲ್ಲ ಬಟ್ಟೆ ಎಲ್ಲ ನಾನು ನಿಧಾನಕ್ಕೆ ಜೋಡಿಸ್ಕೊತೀನಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ಇವಾಗ ಫಸ್ಟು ನಾನು ಮಂಜುಳಕ್ಕ ಇಬ್ಬರೂ ಅಡುಗೆ ಮನೇಲಿ ಪಾತ್ರೆ ಎಲ್ಲ ಜೋಡಿಸ್ಬಿಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀವಿ. ನಾನು ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ, ಮತ್ತು ಅಕ್ಕ ಸಾಮಾನೆಲ್ಲ ಖಾರ ಪುಡಿದೆಲ್ಲ ಜಡಿ ಇಟ್ಕೊಂಡು ಯಾವ್ದು ಬೇಕು ಬೇಡ ಅನ್ನೋದನ್ನು ಸಪ್ರೇಟ್ ಮಾಡ್ಕೋತಾಯಿದ್ರು. ನಾನು ಪಾತ್ರೆ ಎಲ್ಲ ಜೋಡಿಸ್ತಿದ್ನಲ್ವ, ಅವಾಗ ಕೇಳ್ತಾ ಇದ್ದೆ ಅಕ್ಕನ, ಅಕ್ಕ ನೀವು ಹೇಳಿ ಎಲ್ಲೆಲ್ಲಿ ಇಡೋಣ ಅಂತ ಅಲ್ಲಿ ಇಡ್ತೀನಿ. ಯಾಕೆಂದರೆ ನಾನೊಂದು ಕಡೆ ಇಡೋದು, ಆಮೇಲೆ ನಾವು ಹೋದ್ಮೇಲೆ ನೀವೊಂದು ಕಡೆ ಹುಡ್ಕೋದು ಅದು ಬೇಡ. ಯಾಕಂದರೆ ನಿಮ್ಮ ಮನೆ ನಿಮ್ಗೆ ಎಲ್ಲಿಗೆ ಈಸಿ ಆಗುತ್ತೆ, ಡೈಲಿ ಬಳಸೋ ಅಂಥದ್ದನ್ನು ಎಲ್ಲಿಡಲಿ, ಜಾಸ್ತಿ ರೇರಾಗಿ ಬಳಸೋ ಅಂಥದ್ದನ್ನು ಎಲ್ಲಿಡಲಿ ಅಂತ ಕೇಳಿ ಬೇರೆ ಬೇರೆ ಕಬೋರ್ಡಿಗೆ ಎಲ್ಲ ಇಡ್ತಾಯಿದ್ದೆ. ಅದೆಲ್ಲ ಆದಮೇಲೆ ಮತ್ತೆ ದಿನಸಿನೆಲ್ಲನೂ ಜಾಸ್ತಿನೇ ತರಿಸಿದ್ರು. ಅದೂ ಸ್ವಲ್ಪ ಮಿಕ್ಕಿತ್ತು. ಅದನ್ನು ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಗ್ಲಾಸ್ ಕಂಟೈನರ್ ತೊಗೊಂಡೋಗಿದ್ದೋ ಇಲ್ಲಿಂದ. ಅದಕ್ಕೆ ಡೈಲಿ ಯೂಸಿಗೆ ಆಗೋಂಥದ್ದನ್ನೆಲ್ಲ ಗ್ಲಾಸ್ ಕಂಟೈನರಿಗೆ ಜೋಡಿಸ್ಬಿಟ್ಟು, ಇನ್ನು ಬಾಕಿದೆಲ್ಲ ಕಾಳು ಕಡ್ಡಿದ್ದೆಲ್ಲ ಫ್ರಿಜ್ಗೆ ಇಟ್ಕೊಂಡು ಇನ್ನೂ ಹೆಚ್ಚಾಗೋದಂಥದ್ದನ್ನ ರಿಟರ್ನ್ ಕೊಟ್ಬಿಡೋಣ. ಇನ್ನು ಸುಮ್ಮನೆ ಏನು ಮಾಡೋಕ್ಕೆ ಹುಳ ಆಗ್ಬಿಡುತ್ತೆ ಜಾಸ್ತಿ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬಾಕಿದನ್ನ ವಾಪಸ್ ಕೊಟ್ಬಿಡೋಕ್ಕೆ ಎತ್ತಿಟ್ಕೋತಾಯಿದ್ರು. ಮತ್ತು ಅವತ್ತು ಆಲೂಗಡ್ಡೆ ಕಬಾಬ್ ಬೇರೆ ಮಾಡಬೇಕಿತ್ತು ನೈಟ್ ಅಡುಗೆಗೆ. ಅದನ್ನು ಕೊಟ್ಟಿದ್ಲು ತಾನು. ಅದನ್ನು ಬೇಯಾಕಬೇಕಿತ್ತು. ಫಸ್ಟು ತಡೆಯಪ್ಪ ಒಂಚೂರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ಬೇಯಾಕ್ತೀನಿ, ಇನ್ನೂ ಟೈಮ್ ಆಗಿಲ್ಲ ಅಡುಗೆಗೆ ಅಂದ್ಬಿಟ್ಟು ಅದು ಮಾಡ್ತಾಯಿದ್ದೆ. ಮತ್ತು ಈ ಲೈಟ್ ತೋರಿಸಿದ್ರಲ್ಲ, ಅದನ್ನು ಸಂಜೆ ಬಂದು ಎಲೆಕ್ಟ್ರಿಷಿಯನ್ನು ಫಿಟ್ ಮಾಡಿದ್ರು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಋತ್ವಿಕ್ ಮೋಕ್ಷ ಟಿ ವಿಲಿ ಜಾಸ್ತಿ ಮುಳುಗೋಗ್ಬಿಟ್ಟಿದ್ದಾರೆ. ಅನ್ವಿತಾ ಅವ್ರನ್ನ ನೋಡಿಕೊಂಡು ಹಾಗೆಯೇ ರೇಗಿಸ್ತಾ ಇದ್ಲು. ಮತ್ತು ಇಲ್ಲಿ ಮೇಲೆ ತಾನು ವೀಡಿಯೋ ಮಾಡ್ತಿದ್ಲಲ್ಲ, ಅದಕ್ಕೆಲ್ಲ ಪೋಸ್ ಕೊಡ್ತಾಯಿದ್ಲು ಡ್ಯಾನ್ಸ್ ಮಾಡಿಕೊಂಡು. ಈ ಲೈಟ್ ತುಂಬ ಚೆನ್ನಾಗಿತ್ತು. ಒಂದು ಸಲ ಆಫ್ ಮಾಡಿ ಆನ್ ಮಾಡಿದ್ರೆ ಈ ಥರ ಯೆಲ್ಲೋ ಕಲರ್ ಬರುತ್ತೆ, ಮತ್ತೆ ಆಫ್ ಮಾಡಿ ಆನ್ ಮಾಡಿದ್ರೆ ವೈಟ್ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರೋದು ಲೈಟ್ನ ಪ್ರೆಸೆಂಟ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಅಂಗಡಿಯವರು. ಯಾಕಂದರೆ ಎಲ್ಲ ಐಟಮ್ಮು ಅಲ್ಲೇ ಒಂದೇ ಅಂಗಡಿಲಿ ತೊಗೊಂಡಿದ್ರು, ಅಲ್ಲಿ ಇಲ್ಲಿ ತೊಗೊಂಡಿಲ್ಲ. ಹಾಗಾಗಿ ಅವರು ಗಿಫ್ಟ್ ಮಾಡಿರೋದಂತೆ ಅದನ್ನು. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ನಾನು ಆಲೂಗಡ್ಡೆ ಕಬಾಬ್ ಮಾಡೋಕ್ಕೆ ಆಲೂಗಡ್ಡೆನ ಬೇಯಾಕ್ತಾಯಿದ್ದೀನಿ. ಮುಂಚೆನೇ ತಾನು ತೊಳೆದು ನೀಟಾಗಿ ಹಚ್ಕೊಟ್ಟಿದ್ಲು. ನಾನು ಸ್ವಲ್ಪ ತಡಿ ಲೇಟಾಗಿ ಮಾಡೋಣ ಅಂದ್ಬಿಟ್ಟು ಅಡುಗೆ ಮನೆಯೆಲ್ಲ ಪಾತ್ರೆ ಎಲ್ಲ ಜೋಡಿಸ್ತಿದ್ವಲ್ಲ, ಕೆಲಸ ಮಾಡ್ತಾಯಿದ್ದೆ. ಇವಾಗ ಆಲೂಗಡ್ಡೆ ಬೇಯಾಕೋಣ ಅಂತ ಬೇಯಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಬೇಯುವಾಗಲೇ ಉಪ್ಪು ಹಾಕಿದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಜಾಸ್ತಿ ಮೆತ್ತಗಾಗಂಗೆ ಬೇಯಿಸ್ಕೋಬಾರ್ದು, ಮೀಡಿಯಮಾಗಿ ಸ್ವಲ್ಪ ಮೆತ್ತಗಾದರೆ ಸಾಕು. ಏಕೆಂದರೆ ಎಣ್ಣೆಲಿ ಜಾಸ್ತಿ ಬೇಯೋಕ್ಕಾಗಲ್ಲ ಅದು. ಹಾಗಾಗಿ ಸ್ವಲ್ಪ ನಾವು ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಕಲಸಿಟ್ಕೊಂಡ್ರೆ ಎಣ್ಣೆಲಿ ಫ್ರೈ ಆದಾಗ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ, ಕಬಾಬು ಚೆನ್ನಾಗಿರುತ್ತೆ. ಇವಾಗ ಅಕ್ಕ ಇದೆಲ್ಲ ನೋಡಿ ಗರಂ ಮಸಾಲ, ಚಿಲ್ಲಿ ಪೌಡ್ರು ಮತ್ತು ಇನ್ನೂ ಯಾವುದ್ಯಾವುದೋ ಪೌಡ್ರುಗಳು, ಅದೆಲ್ಲ ಸ್ವಲ್ಪ ಜಾಸ್ತಿ ಬಾಕ್ಸ್ಗಳೇ ಮಿಕ್ಕಿತ್ತು. ಅದನ್ನೆಲ್ಲ ಮತ್ತೆ ಅಂಗಡಿಗೆ ರಿಟರ್ನ್ ಮಾಡಿಬಿಡೋಣ ಅಂತ ಎತ್ತಿಟ್ಕೋತಾಯಿದ್ರು. ನಾನಿಲ್ಲಿ ಆಲೂಗಡ್ಡೆ ಬೇಯಾಕಿದ್ನಲ್ವ, ಅದು ಬೇಯೋ ಅಷ್ಟೊತ್ತಿಗೆ ಚಿಕ್ಕ ಪುಟ್ಟದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂಡು, ಮತ್ತು ಕಬಾಬಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತಲ್ವ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಖಾರವಾಗಿ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಯಿತು. ಯಾಕೋ ಇವಾಗ ಆಲೂಗಡ್ಡೆ ಕಬಾಬ್ನ ಫ್ರೈ ಮಾಡ್ತಾಯಿದ್ದೀನಿ. ಮುಂಚೆನೇ ಕಲಸಿಟ್ಟಿದ್ದೆ ಒಂದು 1/4 ಗಂಟೆ.
ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ. ನಾನು ಆಲೂಗೆಡ್ಡೆ ಕಬಾಬ್ ಮಾಡೋಕ್ಕೆ ಇದಕ್ಕೆ ಸ್ಪರ್ಶು ಕಬಾಬ್ ಪೌಡ್ರು ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರು, ನಿಂಬೆಹಣ್ಣು ಇದೆಲ್ಲ ಹಾಕ್ಕೊಂಡು ಕಲಸಿ ಒಂದು 15 ನಿಮಿಷ ನೆನೆ ಇಟ್ಟಿದ್ದೆ. ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆನ್ನೆ ಗೃಹ ಪ್ರವೇಶಕ್ಕೆ ಊಟಕ್ಕೂ ಮಾಡಿಸಿದ್ರು ಆಲೂಗೆಡ್ಡೆ ಕಬಾಬು, ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ ಊಟಕ್ಕಿತ್ತು, ಸಂಜೆಗೇನು ಮಿಕ್ಕಿರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು ಮಾತ್ರ ಆಲೂಗೆಡ್ಡೆ ಕಬಾಬು, ಹಾಗಾಗಿ ಮತ್ತೆ ತಿನ್ನಬೇಕು ಅನ್ನಿಸ್ತಿತ್ತು. ಅಕ್ಕರಿಗೆಲ್ಲ ಇತ್ತಿಲ್ವಂತೆ ಆಲೂಗೆಡ್ಡೆ ಕಬಾಬು ಊಟಕ್ಕೆಲ್ಲ, ಅವರು ಕೊನೆ ಅಂತ ಕೂತ್ಕೊಂಡ್ರು, ಹಾಗಾಗಿ ಇತ್ತಿರಲಿಲ್ಲ ಅಂತ ಏನೋ ಅಂತಿದ್ರು. ಹಾಗಾಗಿ ಆಲೂಗೆಡ್ಡೆ ಎಲ್ಲ ಇತ್ತಲ್ವ ಗೃಹ ಪ್ರವೇಶಕ್ಕೆ ತಂದು ಊಟಕ್ಕೆ, ಹಾಗಾಗಿ ಮತ್ತೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಾಗಿತ್ತು, ಮೇಲೆಲ್ಲ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಸಾಫ್ಟಾಗಿತ್ತು ಆಲೂಗೆಡ್ಡೆ ಕಬಾಬು, ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಮತ್ತು ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಅನ್ವಿತಂದು ಹಠ, ನನಗೂ ಬಾಳೆದೆಲೆ ಕೊಡಿ ಅಂತ. ಸ್ವಲ್ಪನೇ ಇದ್ದಿದ್ದು ಬಾಳೆದೆಲೆ ಖಾಲಿ ಆಯಿತು. ಇವಾಗ ಪ್ಲೇಟ್ ಕೊಡ್ತಾಯಿದ್ದಾರೆ ಅವಳಿಗೆ, ಪ್ಲೇಟ್ ಬೇಡ ಬಾಳೆದೆಲೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಹೀಗೇ ಊಟ ಎಲ್ಲ ಆದಮೇಲೆ ನೈಟು ಹಂಗೆ ಮಾತಾಡ್ಕೊಂಡು ಲೇಟಾಗಿ ಮಲ್ಕೊಂಡ್ವಿ. ಏನಿದು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಭಾತ್ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗೂ ಆಗಿತ್ತು. ನಾನು ಮಂಜುಳಕ್ಕ ತಿಂಡಿ ಮಾಡಿದ್ವಿ, ದಿವ್ಯ ಮೇಲೆ ಬಟ್ಟೆ ತೊಳೆದು ಒಣ ಹಾಕ್ತಾಯಿದ್ಲು. ಮತ್ತು ಬಿಸಿಬೇಳೆಭಾತ್ ಯಾಕೆ ಅಷ್ಟೇ ಟೇಸ್ಟಿಯಾಗಿತ್ತು ಅಂದರೆ, ಭಟ್ರು ಕೂಟಿಗೆ ಮಸಾಲ ಪೌಡ್ರ್ ಮಾಡಿದ್ರಲ್ಲ, ಆ ಪೌಡ್ರ್ ಮಿಕ್ಕಿತ್ತದು ಹಾಕ್ತಾರಲ್ಲ, ಅದು ಮಸಾಲೆ ಪೌಡ್ರು, ಅದನ್ನೇ ಹಾಕ್ಬಿಟ್ಟು ನಾವು ಬಿಸಿಬೇಳೆಭಾತ್ ಮಾಡಿದ್ದು. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಾಗಿತ್ತು. ನಮಗಂತೂ ಇಷ್ಟ ಆಗೋಯ್ತು, ಸಖತ್ತು, ಅಷ್ಟು ಟೇಸ್ಟಾಗಿ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಬಿಸಿಬೇಳೆಭಾತೇ ತಿಂದ್ವಿ. ಹಾಗೆಯೇ ಇವಾಗ ಸಂಜೆ ಟೈಮು ಎಳ್ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ತೋಟದ ಹತ್ರ ಹೋಗ್ತಾಯಿದ್ದೀವಿ. ಯಜಮಾನ್ರು ಇರಲಿಲ್ಲ, ಹಸ್ಬೆಂಡು ಚರಬಣದಲ್ಲೇನೋ ಕೆಲಸ ಇದೆ ಅಂದ್ಬಿಟ್ಟು ಚನ್ನರಾಯಪಟ್ಟಣಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ನಾವು ಈ ಕಡೆ ತೋಟದ ಹತ್ರ ಬಂದಮೇಲೆ ಅವರು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಊರಿಗೆ ಹೋಗ್ಬಿಟ್ಟು. ಮನೆ ಹತ್ರ ಯಾರೂ ಇಲ್ವಲ್ಲ, ಮನೆ ಹತ್ರ ಎಲ್ಲೋಗಿದ್ದೀರಾ ಅಂತಂದರು. ಆವಾಗ ನಾವು ತೋಟದ ಹತ್ರ ಬಂದಿದ್ದೀವಿ ಎಳ್ನೀರು ಕುಡಿಯೋಕ್ಕೆ, ನೀವು ಬರೋದಾದರೆ ಬನ್ನಿ ಅಂತ. ನಾವೇ ತಗೊಬಂದ್ಬಿಟ್ಟಿದ್ವಿ, ಅಲ್ಲಿ ಏನು ಇಟ್ಟಿರಲಿಲ್ಲ. ಅವರು ಬರುವಾಗ ಐಸ್ ಕ್ರೀಮ್ ಎಲ್ಲ ತಂದಿದ್ದರು. ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಇವಾಗ ಎಳ್ನೀರು ಕುಡಿಯೋಕ್ಕೆ ಕುಡಿಯೋಣ ಅಂದ್ಬಿಟ್ಟು ಗಗನ ಎಳ್ನೀರು ಕೆಡಕ್ತಾ ಇದ್ದಾನೆ. ಎಲ್ಲರೂ ಆ ಕಡೆ ಸೈಡ್ ಕೂತಿದ್ದಾರೆ. ಅಕ್ಕರ ಮನೆ ಬೆಕ್ಕು ಮರಿ ಹಾಕಿದೆ, ಚಿಕ್ಕವು, ಇನ್ನೂ ಪುಟ್ಟು ಮರಿಗಳು, ಇನ್ನೂ ಕಣ್ಣೇ ಬಿಟ್ಟಿರಲಿಲ್ಲ ಅನಿಸ್ತದೆ. ಇನ್ನು ಅದರಲ್ಲಿ ನಮ್ಮ ಅನ್ವಿತಾ ತನಗಂತೂ ಬೆಕ್ಕಿನ ಮರಿಗಳು ಅಂದರೆ ತುಂಬ ಇಷ್ಟ. ಈ ಬೆಕ್ಕು, ಈ ನಾಯಿ ಮರಿ ಹೇಳಂಗೆ ಇಲ್ಲ, ಮುಟ್ಟಬೇಡಿ ಅಂತ ಹೇಳಂಗೆ ಇಲ್ಲ, ಅವ್ರು ಬಿಡೋದಿಲ್ಲ, ಅಷ್ಟು ಇಷ್ಟ ಅವರಿಗೆ. ಬೆಕ್ಕಿನ ಮರಿ ಆಗಲಿ ನಾಯಿನ ಮರಿ ಆಗಲಿ. ನೋಡಿ ಇಲ್ವೇನೆ ಎಷ್ಟು ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅನಿಸುತ್ತೆ, ಚಿಕ್ಕ ಚಿಕ್ಕ ಕಣ್ಣು ಬಿಡ್ತಾಯಿದೆ. ಈಚೆಗೆ ತಂದುಬಿಟ್ಟಿದ್ದಾರೆ ಪಾಪ, ಅದು ಮಿಯಾವ್ ಮಿಯಾವ್ ಅಂತೈತೆ. ಆವಾಗ ಒಳಗಡೆ ಬಿಟ್ಬಿಡು ಅಂತ ಏನೋ ಹೇಳ್ತಾ ಇದ್ದೆ ನಾನು. ಆವಾಗ ಒಳಗಡೆ ಬಿಟ್ಟು ಬಂದರು. ನಾನು ಹಿಂಗೆ ಟ್ಯಾಂಕ್ ಹತ್ರ ಸುಮ್ಮನೆ ನಿಂತಿದ್ದೆ. ಅರ್ಧ ಬಕೆಟ್ ನೀರನ್ನ ತೊಗೊಂಡು ದಿವ್ಯ ಜೋರಾಗಿ ಎರಚ್ಬಿಟ್ಟು ಓಡ್ಬಿಟ್ಲು. ಇದ್ಯಾಕೆ ನನಗೆ ನೀರು ಎರಚ್ಬಿಟ್ಲಲ್ಲ ಅಂತಂದರೆ ತಮಾಷೆ ಮಾಡ್ತಾವಳೆ. ನೀರು ಎರಚ್ಬಿಟ್ಟು ಬಾ ನಿನಗೆ, ನನಗೆ ಬರೀ ನೀನು ಅರ್ಧ ಬಕೆಟ್ ಹಾಕಿದ್ಯಾ, ನಾನು ನಿನಗೆ ಸ್ನಾನನೇ ಮಾಡಿಸ್ತೀನಿ ಬಾ ಟ್ಯಾಂಕ್ ಒಳಗೆ ಅಂದ್ಬಿಟ್ಟು ಇಟ್ಕೊಂಡು ಓಡಿದೆ. ಸಿಕ್ಕಿಲ್ಲ ಅವಳು, ದೂರ ಓಡ್ಬಿಟ್ಲು. ಸರಿ ಆಯಿತು, ಎಲ್ಲೋಗ್ತೀಯ ಬರ್ತೀಯಾ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದೆ. ಅಕ್ಕ ಟವಲ್ ಕೊಡ್ತು, ಟವಲೆಲ್ಲ ಒರೆಸ್ಕೊಂಡು ತೊಂಡೆಕಾಯಿ ಕುಯ್ಕೊಳ್ಳೋಣ ಅಂತ ಅಕ್ಕಾರ ಗಿಡದಲ್ಲಿ ತೊಂಡೆಕಾಯಿ ಬಿಟ್ಟಿತ್ತು. ತೊಂಡೆಕಾಯಿ ಕುಯ್ಕೊತಾ ಇದ್ದೆ. ನೋಡಿ ಎಷ್ಟು ದೂರ ಹೋಗಿ ನಿಂತಿದ್ದಾಳೆ. ನಾನೇನಾರು ಬಕೆಟಲ್ಲಿ ನೀರು ತಗೊಂಡ್ರೆ ಇನ್ನೂ ದೂರ ಓಡ್ತಾಯಿದ್ದು. ಅದಕ್ಕೆ ಸುಮ್ಮನಿದ್ದೆ, ಬರಲಿ ಹತ್ರಕ್ಕೆ, ಆಮೇಲೆ ಅವಳಿಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು. ನನ್ನ ಮಕ್ಕಳಿಗೆ ಈ ಥರ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಆದರೆ ದೊಡ್ಡದಿರಬಾರ್ದು, ಚಿಕ್ಕದಿರಬೇಕು, ಪುಟ್ಟದ್ದು. ನಮ್ಮ ಅನ್ವಿತಾ ಒಂಚೂರು ನಾವೇನಾರ ಸಪೋರ್ಟ್ ಮಾಡಿ ಕೈಲೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿ ಆಟ ಆಡ್ತಾಳೆ. ತನಗಿಷ್ಟ ನೀರಲ್ಲಿ ಆಟ ಆಡೋಕ್ಕೆ, ಆದರೆ ಈ ಕಾಲುವೆ ಆ ಥರದೆಲ್ಲ ಭಯಪಡ್ತಾಳೆ. ನಮ್ಮ ಊರಲ್ಲಿ ತೋಟದ ಪಕ್ಕನೇ ಕಾಲುವೆ ಹೋಗಿದೆ, ಅಲ್ಲಿ ಬಿಡ್ತೀವಿ ಆಟ ಆಡೋಕ್ಕೆ. ಈ ದಸರಾ ಟೈಮಲ್ಲಿ ಬರ್ತೀವಲ್ಲ ರಜದಲ್ಲಿ, ಆವಾಗ ನಾವೆಲ್ಲ ಅಲ್ಲೇ ಇರ್ತೀವಲ್ವ. ಇಳಿ ಚಿಕ್ಕದದು ಪುಟ್ಟ ಕಾಲುವೆ ತೋಟದ ಪಕ್ಕನೇ ಹೋಗಿದೆ, ಇಳಿ ಆಟ ಆಡು ಅಂತ. ಆದರೆ ಭಯ ಪಡ್ಕೊತಾಳೆ. ಇನ್ನು ಬಾಕಿ ಮಕ್ಕಳೆಲ್ಲ ನಮ್ಮ ಹುಡುಗರುಗಳು ಎಲ್ಲ ಆಟ ಆಡ್ತವೆ, ಆದರೆ ನಮ್ಮ ತನು ಭಯಪಡ್ತಾಳೆ. ಈ ಥರ ಚಿಕ್ಕದವಿದ್ದರೆ ಚೆನ್ನಾಗಿ ಆಟ ಆಡ್ತಾಳೆ. ಅವಳಿಗೆ ಒಂಥರ ಖುಷಿಯಾಗ್ಬಿಟ್ಟಿತ್ತು, ಅವಳಿಗೆ ಅದು ಮಿನಿ GRS ಆಗಿಬಿಟ್ಟಿತ್ತು ಅವಳಿಗೆ.
ಚೆನ್ನಾಗಿ ಅನಿಸ್ತೈತೆ ಕಣಮ್ಮ ಅಂತ ಆಟ ಆಡ್ತಾ ಇದ್ಲು. ಅಲ್ಲಿ ಗಗನ ಕೀಳ್ತಾ ಇದ್ದಾನೆ ತೊಂಡೆಕಾಯಿ. ಏನಪ್ಪ ತೊಂಡೆಕಾಯಿ ಹಣ್ಣಾಗ್ಬಿಟ್ಟಿದ್ದಾವೆ. ಹಾಂ ಮುಳುಗು ಮುಳುಗಿ 3 ಜನವೇ ಒಂದೇ ಸರಿ. ಹಾಂ ಮುಳುಗಿ ಹಂಗಲ್ಲ ಮುಳುಗೋದು. 2, 3 ಸ್ಟಾರ್ಟ್. ಮುಳುಗಿ ಜಾಸ್ತಿ ಹೊತ್ತು. ಇದು ಅಕ್ಕರ ಮನೆಯಿಂದ ಹೊರಟಿ ಊರಿಗೆ ಬಂದು ಊರಿಂದ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.